ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆಯ ಹೆಲ್ತಿ ಡ್ರಿಂಕ್ ಈ ಒಂದು ಬಿರು ಬಿಸಿಲಿಗೆ ಬೇಸಿಗೆಗಾಲಕ್ಕೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ಹಾಗೆ ನಮ್ಮ ಒಂದು ಸೌಂದರ್ಯ ಅಂದರೆ ಚರ್ಮದ ರೋಗವನ್ನು ಕೂಡ ಆಗಿರ್ಬೋದು ಅಥವಾ ಚರ್ಮದ ಕಾಂತಿ ಹೊಳಪನ್ನು ಹೆಚ್ಚಿಸುತ್ತೆ. ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದಂತೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ನ ಹಾಕಿಬಿಟ್ಟು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಒಂದು 15 ನಿಮಿಷ ಆದರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಬೌಲಲ್ಲಿ ನಾನು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ರಾಗಿ ಹಿಟ್ಟನ್ನು ಜರಡಿ ಹಿಡಿದ್ಬಿಟ್ಟು ತೊಗೊಂಡಿರೋದು. ಒಂದು ಬೌಲಿಗೆ ನಾನಿಲ್ಲಿ 3 ಬೌಲ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನನಗೆ ತಿಕ್ನೆಸ್ ಬೇಕಾಗಿರೋದ್ರಿಂದ ನಾನಿಲ್ಲಿ 3 ಕಪ್ ಹಾಕ್ತಾಯಿದ್ದೀನಿ, ಸಾಕಾಗುತ್ತೆ. ನಿಮಗೆ ಏನಾದರೂ ಸ್ವಲ್ಪ ತೆಳುವು ಬೇಕು ಹಾಗಿದ್ರೆ ಇದರಲ್ಲಿ ನೀವು 4 ಕಪ್ ಆದರೂ ಹಾಕ್ಕೋಬೋದು. ನನಗಿಲ್ಲಿ 3 ಕಪ್ ಸರಿ ಹೋಗುತ್ತೆ. ನೋಡಿ, ಇದನ್ನು ಕರೆಕ್ಟಾಗಿ ಕಲಿಸ್ಕೊಂಬಿಡಿ. ಇದನ್ನು ಗ್ಯಾಸ್ ಕಟ್ಟೆ ಮೇಲೆ ಇಡೋದ್ರಿಂದ ಅಂದರೆ ಗ್ಯಾಸಿಗೆ ಆನ್ ಮಾಡೋಕ್ಕಿಂತ ಮುಂಚೆನೇ ನಾವು ಇದನ್ನು ನೀಟಾಗಿ ಕಲಿಸ್ಕೋಬೇಕು, ಒಂದು ಗಂಟು ಇರಲಾರ್ದಂಗೆ. ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ, ಗಂಟು ಆಯಿತು ಅಂದರೆ ನಮಗೆ ಕಲಿಸೋಕೆ ಆಗೋದಿಲ್ಲ. ಈಗ ನೋಡಿ, ನಾನು ಗ್ಯಾಸ್ನ ಆನ್ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಈ ರೀತಿ ಒಂದು ಕುದಿ ಬಂದ ತಕ್ಷಣವೇ ಮತ್ತೆ ನೀಟಾಗಿ ಕಲಿಸ್ಕೊತ ಬನ್ನಿ. ನೋಡಿ, ಇವಾಗ ತಿಕ್ಕಾಗೋಕ್ಕೆ ಸ್ಟಾರ್ಟ್ ಆಗಿದೆ. ಯಾವುದೇ ಗಂಟು ಇರಲಾರ್ದೆ ಬಿಡಲಾರ್ದೇ ಕೈನ ಒಂದು ಚಮಚೆಯ ಸಹಾಯದಿಂದ ನೀಟಾಗಿ ತಿರ್ಸ್ಕೊತ ಬನ್ನಿ. ಇಲ್ಲಾಂತಂದರೆ ಗಂಟಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇದು ಹಸಿ ಇತ್ತು ಅಂದರೆ ಹೊಟ್ಟೆ ಕೆಟ್ಟೋಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಕುದಿಸೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ರಾಗಿ ಹಿಟ್ಟಿನಲ್ಲಿ ನಾನು ಯಾವುದೇ ರೀತಿಯಾದಂಥ ಸಕ್ಕರೆ, ಬೆಲ್ಲ, ಉಪ್ಪು ಏನು ಕೂಡ ಹಾಕಿಲ್ಲ ಸ್ನೇಹಿತರೆ. ಇದರಲ್ಲಿ ಬರೀ ರಾಗಿ ಹಿಟ್ಟಷ್ಟೇ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇರೋದು. ನೋಡಿ, ಈ ರೀತಿ ಕುದಿಬೇಕು. ಒಂದು ಕುದಿ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದೆ ಲೋ ಫ್ಲೇಮ್ ಇದ್ದಿದ್ದನ್ನು ಬಂದ್ ಮಾಡ್ಕೊಂಡು ಬಿಡೋಣ. ಒಂದು 5 ನಿಮಿಷಗಳ ಕಾಲ ಇದನ್ನು ಬಂದ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಇದು ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ನೋಡಿ, ಒಂದು ಪ್ಲೇಟಿಗೆ ನಾನಿಲ್ಲಿ ಬೀಟ್ರೂಟ್ನ ತೊಗೊಂಡಿದ್ದೀನಿ. ಬೀಟ್ರೂಟ್ನ ಮೇಲ್ಭಾಗ ತೆಗೆದುಬಿಟ್ಟು ಒಂದು ಬೀಟ್ರೂಟ್ ಫುಲ್ ಹಾಕ್ಕೋಬೋದು. ನಾನಿಲ್ಲಿ ಒಂದು ಬೀಟ್ರೂಟ್ ಫುಲ್ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಭಾಗ ಏನಿದೆ ಪೀಲ್ ಮಾಡ್ಕೊಳ್ಳೋಣ. ಪೀಲರ್ ಸಹಾಯದಿಂದ ಮೇಲ್ಗಡೆ ಭಾಗ ಸಿಪ್ಪೆ ಏನಿದೆ ಎಲ್ಲ ತೆಗೆದುಕೊಂಡ್ಬಿಡೋಣ. ಈಗ ನೋಡಿ, ಒಂದು ಬೀಟ್ರೂಟ್ ಫುಲ್ ತೊಗೊಂಡಿರೋದು. ನಿಮ್ಮ ಹತ್ರ ಒಂದು ದಪ್ಪ ಇತ್ತು, ದೊಡ್ಡ ಬೀಟ್ರೂಟ್ ಇತ್ತು ಅಂದರೆ ಅದರ ಅರ್ಧ ಮಾಡ್ಕೋಬೋದು. ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕೋಕ್ಕಿಂತ ಮುಂಚೆನೇ ನಾನಿಲ್ಲಿ ತುರಿದು ತೊಗೊತಾ ಇದ್ದೀನಿ. ತುರಿದು ತೊಗೊಳೋದ್ರಿಂದ ಈಸಿಯಾಗಿ ಗ್ರೈಂಡ್ ಆಗುತ್ತೆ. ಇಲ್ಲಪ್ಪ ಅನ್ನೋ ಹಾಗಿದ್ರೆ ನೀವು ಇದನ್ನು ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನೋಡಿ, ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳೋಕ್ಕಿಂತ ಮುಂಚೆನೇ ತುರಿದು ತೊಗೊಂಡಿದ್ದೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಕಲರ್ ಅಂತೂ ಸಖತ್ತಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಒಂದು ಸತಿ ಡೆಫಿನೆಟ್ಲಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಡ್ರಿಂಕ್ಸ್ ಕುಡಿದ್ರೆ ಸಾಕು, ಹೆಲ್ತಿಯಾಗಿರುತ್ತೆ. ಹಾಗೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಇದು ಬೆಸ್ಟ್ ಆಪ್ಷನ್ನು. ನೋಡಿ, ಇವಾಗ ನಾನು ರಾಗಿ ಹಿಟ್ಟೇನು ರೆಡಿ ಆಗಿತ್ತಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. 1 ಬೌಲ್ ಆಗುವಷ್ಟು ಇಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಿಮಗೆ ಸ್ವೀಟೇ ಬೇಡ ಅನ್ನೋ ಹಾಗಿದ್ರೆ ನೀವು ಇಲ್ಲಿ ಒಂದು 2 ಖರ್ಜೂರನ ಆ್ಯಡ್ ಮಾಡ್ಕೋಬೋದು. ಬೆಲ್ಲದ ಬದಲು ನೀವು 2 ಖರ್ಜೂರ ಹಾಕ್ಕೊಂಡ್ರು ನಡೆಯುತ್ತೆ. ಹಾಗೆ ಬೀಟ್ರೂಟ್ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬರೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ ಇಲ್ಲ, ಏನೂ ಇಲ್ಲ. ಎಷ್ಟು ಚೆನ್ನಾಗಿದೆ. ಈ ಒಂದು ಡ್ರಿಂಕ್ಸ್ನ ನೀವು ವಾರದಲ್ಲಿ 2ರಿಂದ 3 ಸತಿ ಕುಡಿದ್ರೆ ಸಾಕು. ನಿಮ್ಮ ಮುಖದಲ್ಲಿರುವಂತಹ ಯಾವುದಾದ್ರೂ ಪಿಗ್ಮೆಂಟೇಷನ್ಸ್ ಇದ್ದರೆ, ಹಳೆಯ ಕಪ್ಪು ಕಲೆಗಳಿದ್ದರೆ ಅವು ಕೂಡ ಹೋಗುತ್ತೆ. ಚರ್ಮದ ಕಾಂತಿ ಹೊಳೆಯುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನಿಮ್ಮ ಬ್ಲಡ್ಡನ್ನು ಹೆಚ್ಚಿಸುತ್ತೆ, ಹಿಮೋಗ್ಲೋಬಿನ್ನ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಒಂದು ಒಳ್ಳೆಯ ಆರೋಗ್ಯಕರವಾದ ಲೈಫ್ನ ಲೀಡ್ ಮಾಡೋದಂತೂ ಸುಳ್ಳಲ್ಲ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಸಬ್ಜಾ ಸೀಡ್ಸ್ ಮೊದಲಿಗೆ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಆ್ಯಕ್ಟಿವೇಟ್ ಆಗಿದೆ. ಈಗ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೀಟ್ರೂಟ್ನ ತುರಿದಿದ್ದು ಸೈಡಿಗಿತ್ತು, ಸೊ ಅದನ್ನು ಕೂಡ ಇದ್ರ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ. ವೆಯ್ಟ್ ಲಾಸ್ ಯಾರಾದರೂ ಮಾಡ್ತಾಯಿದ್ರೆ ಅವರು ಕೂಡ ಇದನ್ನು ಕುಡಿಬೋದು. ವಾರದಲ್ಲಿ 2ರಿಂದ 3 ಸತಿ ಇದನ್ನು ನೀವು ಆರಾಮ್ಸೆ ಕುಡಿಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದು. ಕೇವಲ 5 ನಿಮಿಷದಲ್ಲಿ ಈ ಒಂದು ಚಿಯಾ ಸೀಡ್ಸು ಮತ್ತು ಬೀಟ್ರೂಟ್ ಹಾಕಿರುವಂತಹ ರಾಗಿ ಜ್ಯೂಸ್ ರೆಡಿ ಆಗಿದೆ. ನೋಡಿ, ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡಿಕೊಂಡು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದ.